Welcome to the distance learning sessions through videos. In the previous video, we have started the chapter number 2, plants around us. And also, we have understood about 3 types of plants, that is, trees, creepers, and climbers. Also, we learned that the plants grow on land as well as in water. In this session, let us see where does the plants grow. Dear children, we have seen the plants growing everywhere around us. That is, plants grow everywhere. ಅಂದರೆ ಪ್ಲ್ಯಾಂಟ್ಸು ಎಲ್ಲ ಕಡೆ ಬೆಳೆಯುತ್ತೆ ಅಂತ. ಎಲ್ಲ ಕಡೆ ಅಂದರೆ ಎಲ್ಲೆಲ್ಲಿ ನೋಡೋಣ ಮಕ್ಕಳಿಗೆ, ಒಂದೊಂದಾಗಿ ನೋಡೋಣ. ದೇ ಗ್ರೋ ಇನ್ gardens. We have seen plants in gardens. Along the roads, ರೋಡ್ ಸೈಡ್ಗಳಲ್ಲಿ ನೋಡಿದ್ರೆ ಗಿಡಗಳು ಮರಗಳು ಬೆಳೆದಿರುತ್ತೆ. ಇನ್ ಫೀಲ್ಡ್ಸ್, ಹೊಲಗಳಲ್ಲಿ ಗದ್ದೆಗಳಲ್ಲಿ ನಾವು ಗಿಡಗಳನ್ನ ಮರಗಳನ್ನ ನೋಡ್ತೀವಿ. ಆನ್ ಹಿಲ್ಸ್, ಹಿಲ್ಸ್ ಅಂದರೆ ಬೆಟ್ಟಗಳು. ವಿ ಕ್ಯಾನ್ ಸಿ ಪ್ಲಾಂಟ್ಸ್ ಗ್ರೋನ್ ಆನ್ ಹಿಲ್ಸ್. ಬೆಟ್ಟ ಗುಡ್ಡಗಳ ಮೇಲೆ ಕೂಡ ಸಾಕಷ್ಟು ಪ್ಲಾಂಟ್ಸ್ಗಳು ಬೆಳೀತಿರೋದನ್ನು ನಾವು ನೋಡ್ಬೋದು. ಇನ್ ಫಾರೆಸ್ಟ್ಸ್, ಫಾರೆಸ್ಟ್ಸ್ ಅಲ್ಲಂತೂ ಸಾಕಷ್ಟು ರೀತಿಯ ಗಿಡಗಳು ಮರಗಳು ಬೆಳೆದಿರುತ್ತೆ. ಆ್ಯಂಡ್ ಇನ್ ಡ್ರೈ ಡೆಸರ್ಟ್ಸ್, ಮತ್ತು ಮರಳುಗಾಡುಗಳಲ್ಲಿ ಅಥವಾ ಮರುಭೂಮಿಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಸಸ್ಯಗಳು ಬೆಳೆಯೋದನ್ನು ನಾವು ನೋಡಬಹುದು. ಅಂದರೆ ಪ್ಲಾಂಟ್ಸ್ ಗ್ರೋ ಇನ್ ಆಲ್ ದೀಸ್ ಪ್ಲೇಸಸ್. ಲೆಟ್ ಅಸ್ ಸಿ the plants grown in different places with some pictures. Here we see plants grown in garden. We can see also beautiful flowers. ಇಲ್ಲಿ ನಾವು ಗಿಡಗಳು, ಗ್ರಾಸ್ ಮತ್ತು ಬೇರೆ ರೀತಿಯ ಮರಗಳು ಬೆಳೆದಿರೋದನ್ನು ನಾವು ಗಮನಿಸಬಹುದು. ಗಾರ್ಡನ್ಗಳಲ್ಲಿ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಬೆಳೆದಿರುತ್ತೆ. ದಿಸ್ ಈಸ್ ಅನದರ್ ಪಿಕ್ಚರ್ ಆಫ್ ಎ ಗಾರ್ಡನ್. ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಗ್ರೋನ್. ಪ್ಲಾಂಟ್ಸ್ ಅಲಾಂಗ್ ದ ರೋಡ್ಸ್, ಇಲ್ಲಿ ರೋಡ್ನ ಸೈಡ್ಗಳಲ್ಲಿ ಮರಗಳು ಬೆಳೆದಿರೋದನ್ನು ಗಮನಿಸಬಹುದು. ಹಾಗೆಯೇ ಗ್ರಾಸ್, ಸ್ಮಾಲ್ ಪ್ಲಾಂಟ್ಸ್ ಕೂಡ ಬೆಳೆದಿರುತ್ತೆ. ಪ್ಲಾಂಟ್ಸ್ ಇನ್ ಫೀಲ್ಡ್ಸ್, ಹೊಲಗಳಲ್ಲಿ ತೋಟಗಳಲ್ಲಿ ಈ ರೀತಿ ಮರಗಳು ಬೆಳೆದಿರೋದನ್ನು ನಾವು ಗಮನಿಸಬಹುದು. ಹಿಯರ್ ವಿ ಸಿ ಕೋಕೋನಟ್ ಟ್ರೀಸ್ ಗ್ರೋನ್ ಇನ್ ಫೀಲ್ಡ್ಸ್. ಪ್ಲಾಂಟ್ಸ್ ಆನ್ ಸ್ನೋವಿ ಹಿಲ್ಸ್, ಅಂದರೆ ಹಿಮದಿಂದ ತುಂಬಿರುವಂತಹ ಬೆಟ್ಟಗಳಲ್ಲಿ ಅಥವಾ ಪರ್ವತಗಳಲ್ಲಿ ಕೂಡ ಗಿಡಗಳು ಮರಗಳು ಬೆಳೆಯೋದನ್ನು ನಾವು ಗಮನಿಸಬಹುದು. ಹಿಯರ್ ವಿ ಸಿ ದ ಪ್ಲಾಂಟ್ಸ್, ಬ್ರಾಂಚಸ್ ಅಂಡ್ ಲೀವ್ಸ್ ಆಫ್ ಎ ಟ್ರೀ ಈಸ್ ಕವರ್ಡ್ ವಿತ್ ಸ್ನೋ. ಸೊ ಮಂಜು ಅಥವಾ ಹಿಮದಿಂದ ಆ ಮರಗಳು ಆವೃತವಾಗಿವೆ. ಪ್ಲಾಂಟ್ಸ್ ಆನ್ ಮೌಂಟೇನ್ಸ್, ಗುಡ್ಡಗಳ ಮೇಲೆ ಕೂಡ ಸಾಕಷ್ಟು ರೀತಿಯ ಗಿಡಗಳು ಮರಗಳು ಬೆಳೆಯೋದನ್ನು ನಾವು ನೋಡಬಹುದು. ಪ್ಲಾಂಟ್ಸ್ ಇನ್ ಫಾರೆಸ್ಟ್, ಕಾಡುಗಳಲ್ಲಂತೂ ಅನೇಕ ರೀತಿಯ ಗಿಡಗಳು ಮರಗಳು ಬೆಳೆದಿರುತ್ತೆ. ಸೊ ಪ್ಲಾಂಟ್ಸ್ ಗ್ರೋ ಇನ್ ಫಾರೆಸ್ಟ್ಸ್.
This is another picture of a thick forest. ಒಂದು ದಟ್ಟವಾದ ಅರಣ್ಯ ಇದು, ಕಾಡು. ಇಲ್ಲಿ ಕೂಡ ಸಾಕಷ್ಟು ಮರಗಳು ಬೆಳೆದಿರೋದನ್ನ ನಾವು ನೋಡಬಹುದು. ಪ್ಲಾಂಟ್ಸ್ ಇನ್ ಡೆಸರ್ಟ್. ಮರಳುಗಾಡುಗಳಲ್ಲಿ ಕೂಡ ಅನೇಕ ಸಣ್ಣ ಸಣ್ಣ ಸಸ್ಯಗಳು ಬೆಳೆಯೋದನ್ನು ಗಮನಿಸಬಹುದು. ಸೊ ಇಲ್ಲೂ ಕೂಡ ಗ್ರಾಸ್ ಲೈಕ್ ಪ್ಲಾಂಟ್ಸ್ ಮರಳಿನ ಮೇಲೆ ಬೆಳೆದಿರೋದನ್ನ ನಾವು ನೋಡಬಹುದು ಈ ಫಿಗರ್ ಅಲ್ಲಿ. So in this picture also we can see the grass like plants grown on sand or in desert. Again, this is a picture of a desert. We can see some plants grown on sand. So such plants which we call cactus, ಮುಳ್ಳುಗಳಿಂದ ಕೂಡಿರುವಂತಹ ಸಸ್ಯಗಳು, ಪಾಪಸ್ಕಳಿ ಸಸ್ಯಗಳು ಅಂತ ಕರೀತೀವಿ ಕನ್ನಡದಲ್ಲಿ. ಸೊ ಈ ರೀತಿಯ ಕ್ಯಾಕ್ಟಸ್ ಲೈಕ್ ಪ್ಲಾಂಟ್ಸ್ ಗ್ರೋ ಮೋಸ್ಟ್ಲಿ ಇನ್ ಡೆಸರ್ಟ್ಸ್. ಸೊ ದ ಬ್ರಾಂಚಸ್ ಆರ್ ದ ಸ್ಟೆಮ್ ಇಸ್ ಥಿಕ್ and leaves are modified into thorns. ಈ ಸಸ್ಯಗಳಲ್ಲಿ ಎಲೆಗಳು ಮುಳ್ಳುಗಳ ರೀತಿಯಲ್ಲಿ ಮಾಡಿಫೈ ಆಗಿರುತ್ತೆ. ಡೆಸರ್ಟ್ಗಳಲ್ಲಿ ನೀರು ಕಡಿಮೆ ಸಿಗೋದ್ರಿಂದ ಈ ರೀತಿಯ ಒಂದು ಮಾಡಿಫಿಕೇಶನ್ ಆಗಿರುತ್ತೆ ಪ್ಲಾಂಟ್ಸ್ಗಳಲ್ಲಿ. Such plants store most of the water in their stem. ಅವರ ಕಾಂಡಗಳಲ್ಲಿ ಹೆಚ್ಚು ವಾಟರ್ಗಳನ್ನು ಸೇವ್ ಮಾಡ್ಕೊಂಡಿರುತ್ತೆ. ಅದು ಆ ವಾಟರ್ ಹೆಚ್ಚು ಇವಾಪರೇಟ್ ಆಗಬಾರ್ದು ಸನ್ಲೈಟ್ಗೆ ಅಂದ್ಬಿಟ್ಟು ಲೀವ್ಸ್ ಅನ್ನ ಥಾರ್ನ್ಸ್ ರೀತಿ ಮಾಡಿಫಿಕೇಶನ್ ಆಗಿರುತ್ತೆ ಸಸ್ಯಗಳಲ್ಲಿ. ಸೊ ದೀಸ್ ಆರ್ ದ ಪ್ಲಾಂಟ್ಸ್ ಗ್ರೋ ಇನ್ ಡೆಸರ್ಟ್ಸ್. Also we know that plants grow in water. Here we see a picture of lotus in a pond. So lotus, ತಾವರೆ ಹೂವನ್ನು ನಾವು ಗಮನಿಸಬಹುದು. ಅವುಗಳು ನೀರಿನಲ್ಲಿ ಮಾತ್ರ ಬೆಳೆಯುವಂಥದ್ದು. ಸೊ such plants, ಈ ರೀತಿ ಪ್ಲಾಂಟ್ಸ್, ಸ್ಟಿಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಗ್ರೋ ಇನ್ ವಾಟರ್. ಸೊ ನೀವು ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಒಂದು ಕೊಳ ಅಥವಾ ಕೆರೆ ಇದ್ರೆ ಅಲ್ಲಿ ಗಮನಿಸಬಹುದು. ಆದರೆ ನೀರಿನ ಮೇಲೆಗಳು ಕೂಡ ಸಾಕಷ್ಟು ರೀತಿಯ ಸಸ್ಯಗಳು ಬೆಳೆದಿರುತ್ತೆ. Again, this is a picture of a lotus which is grown in water. This is a picture of water lily. These plants also grow in water, as it is in the name, water lily. So these are some plants which are grow in water. So we have seen the plants grow everywhere. They grow on lands and in water, in forests, mountains, hills, deserts. So the plants grow everywhere. Now let us see what do the plants need to live. So ನಮಗೆ ಹೇಗೆ ಫುಡ್ ಮತ್ತು ವಾಟರ್, ಏರ್ ಬೇಕು ಬದುಕಲಿಕ್ಕೆ, ಅದೇ ರೀತಿ ಪ್ಲಾಂಟ್ಸ್ಗಳ ಬದುಕಲಿಕ್ಕೆ ಏನೇನು ಬೇಕು ಅನ್ನೋದನ್ನ ನೋಡೋಣ ಮಕ್ಕಳೇ. ಪ್ಲಾಂಟ್ಸ್ ನೀಡ್ ಏರ್, ವಾಟರ್, ಸನ್ಲೈಟ್ ಅಂಡ್ ಫುಡ್ ಟು ಲೀವ್. ಸೊ ಪ್ಲಾಂಟ್ಸ್ಗಳಿಗೂ ಕೂಡ ನಮ್ಮ ರೀತಿನೇ, ನಮಗೆ ಬೇಕಾಗಿರೋ ರೀತಿನೇ ಏರ್, ವಾಟರ್, ಸನ್ಲೈಟ್ ಮತ್ತು ಫುಡ್ ಬೇಕಾಗುತ್ತೆ ಬದುಕಲಿಕ್ಕೆ. So the plants prepare their food using air, water, sunlight and minerals in the soil. So plants prepare their food by their own using air, water, sunlight and minerals in the soil. Here we have a picture to understand the fact how the plants live using these resources. Here we can see the plant absorbs water and also minerals
in the soil through the roots and supplies to the different parts of the plant, to the leaves, to the branches, to flowers and fruits. ಸೊ ಪ್ಲಾಂಟ್ಸ್ ಏನು ಮಾಡುತ್ತೆ, ಮಣ್ಣಿನಲ್ಲಿರುವಂತಹ ತೇವಾಂಶ ಅಥವಾ ನೀರನ್ನು ಮತ್ತು ಖನಿಜಾಂಶಗಳನ್ನು ರೂಟ್ಸ್ ಮೂಲಕ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ, ಅಂದರೆ ಹೀರ್ಕೊಂಡು ಪ್ಲಾಂಟಿನ ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಅದೇನು ಮಾಡುತ್ತೆ, ಸಪ್ಲೈ ಮಾಡುತ್ತೆ. ಹಾಗೆ ಲೀವ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಸನ್ಲೈಟ್ ಲೀವ್ಸ್ಗಳ ಮೇಲೆ ಬೀಳುತ್ತೆ. ಸೊ ಇದನ್ನ ಸನ್ಲೈಟು, ವಾಟರು, ಮಿನರಲ್ಸು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಏರ್, ಇವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಲೀವ್ಸ್ ಏನು ಮಾಡುತ್ತೆ ಅಂದರೆ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಸೊ ಫುಡ್ ಪ್ರಿಪೇರ್ ಮಾಡಿದ್ಮೇಲೆ ಲೀವ್ಸ್ ಮತ್ತು ಉಳಿದ ಭಾಗಗಳಿಗೆ ಫುಡ್ಡನ್ನು ಸಪ್ಲೈ ಮಾಡುತ್ತೆ. ದಿಸ್ ಇಸ್ ಹೌ ಪ್ಲಾಂಟ್ಸ್ ಸರ್ವೈವ್ ಆರ್ ಲೀವ್. ಸೊ ಪ್ಲಾಂಟ್ಸ್ ನೀಡ್ air, water, sunlight and food to live. ಸೊ ಈ ಒಂದು ಪ್ರೋಸೆಸ್ಸನ್ನು ಸನ್ಲೈಟು, ವಾಟರ್, ಏರನ್ನು ಯೂಸ್ ಮಾಡಿಕೊಂಡು ಫುಡ್ಡನ್ನು ಪ್ರಿಪೇರ್ ಮಾಡುವಂತಹ ಒಂದು ಪ್ರೋಸೆಸ್ಸನ್ನು ಫೋಟೋಸಿಂಥಸಿಸ್ ಅಂತ ಕರಿತೀವಿ ಮಕ್ಕಳೇ. ಇದ್ರ ಬಗ್ಗೆ ಹೆಚ್ಚಿನದಾಗಿ ನೀವು ಹೈಯರ್ ಕ್ಲಾಸಸ್ಸಲ್ಲಿ ಕಲಿತೀರಾ. ಡ್ಯೂರಿಂಗ್ ಫೋಟೋಸಿಂಥಸಿಸ್ the plants absorb carbon dioxide and release oxygen. Plants also respirate, breathe like us. ನಾವು ಯಾವ ರೀತಿ ಉಸಿರಾಡ್ತೀವೋ ಅದೇ ರೀತಿ ಪ್ಲಾಂಟ್ಸ್ಗಳು ಕೂಡ ಉಸಿರಾಡುತ್ತವೆ. ಡ್ಯೂರಿಂಗ್ ರೆಸ್ಪಿರೇಷನ್ the plants absorb oxygen and release carbon dioxide just like us. ನಾವು ಯಾವ ರೀತಿ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ರಿಲೀಸ್ ಮಾಡ್ತೀವೋ ಅಟ್ಮಾಸ್ಫಿಯರಿಗೆ, ಅದೇ ರೀತಿ ರೆಸ್ಪಿರೇಟ್ ಮಾಡುವಾಗ ಪ್ಲಾಂಟ್ಸ್ಗಳು ಕೂಡ ಆಕ್ಸಿಜನ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ರಿಲೀಸ್ ಮಾಡುತ್ತೆ. ಬಟ್ ಫಾರ್ ದ ಪ್ರಿಪರೇಷನ್ ಆಫ್ ಫುಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ದ ಪ್ಲಾಂಟ್ಸ್ ನೀಡ್ ಕಾರ್ಬನ್ ಡೈಆಕ್ಸೈಡ್. They consume the carbon dioxide released by us and released during different processes. So this is about what is required by a plant to live. Dear children, I hope you enjoyed this video and learned new things. Thank you for watching this video. Bye bye children.